ಅಂತರ ನಮ್ಮ ಸಮಾಜ ನಿರ್ಮಾಣ ಆಗ್ತಾನ ಅನ್ನೋದ್ರ ದೃಷ್ಟಿಯಿಂದ ನಾ ಹೇಳಿ. ಮಾತು ಹೆಂಗಿರ್ಬೇಕು, ನಮ್ಮ ಬಿಜಾಪುರ ಧಾರವಾಡ ಶೈಲಿ ಅದು ಹೇಳಿ. ಮಾತು ಹೆಂಗಿರ್ಬೇಕು, ಹ್ಯಾಂಗರ್ ಇರಬಾರ್ದು. ಅವ್ರ ಹಂಗ ಇವ್ರ ಹಂಗ ಯಾರ ಹಂಗೂ ಇರಬಾರ್ದು, ಯಾರ ಹಂಗೂ ಇರಬಾರ್ದು, ಯಾರ ಹಂಗೂ ಇರಬಾರ್ದು. ಆದ್ರೆ ಕೇಳು ಹಂಗಿರ್ಬೇಕು. ಮಾತಿನಾಗ ಮಾತಿರ್ಬೇಕು, ಮಾತಿನಾಗ ಆತಿರ್ಬೇಕು, ಮಾತಿನಾಗ ಮಾತಿರ್ಬೇಕು, ಮಾತಿನಾಗ ಆತಿರ್ಬೇಕು, ಮಾತಿನಾಗ ನೀತಿ ಇರ್ಬೇಕು, ಮಾತಿನಾಗ ಭೀತಿ ಇರ್ಬೇಕು, ಮಾತಿನಾಗ ರೀತಿ ಇರ್ಬೇಕು, ಮಾತಿನಾಗ ಪ್ರೀತಿ ಇರ್ಬೇಕು, ಮಾತಿನಾಗ ಉದ್ದೇಶ ಇರ್ಬೇಕು, ಆದೇಶ ಇರ್ಬೇಕು, ಉಪದೇಶ ಇರ್ಬೇಕು, ಸಂದೇಶ ಇರ್ಬೇಕು, ಮಾತಿನಾಗ ತೂಕಿರ್ಬೇಕು, ಮಾತಿನಾಗ ತೂಕಿರ್ಬೇಕು, ಇಲ್ಲಿ ಸುಮ್ಮನೆ ಕೂತಿರ್ಬೇಕು. ಮಾತು ಸಾಧನೆ ಆಗ್ಬೇಕು, ಆದ್ರೆ ಅದೇ ಸಾಧನೆ ಆಗಬಾರ್ದು. ಮಾತಿನಲ್ಲಿ ವೇಗ ಇರಬೇಕು, ಉದ್ವೇಗ ಇರಬಾರ್ದು. ಮಾತಿನಲ್ಲಿ ಮಗುವಿನ ನಗೆ ಇರಬೇಕು, ಹಗೆ ಇರಬಾರ್ದು. ಮಾತಿನಲ್ಲಿ ಆತ್ಮೀಯತೆ ಅಲೆ ಇರಬೇಕು, ಸೌಹಾರ್ದದ ಸೆಲೆ ಇರಬೇಕು, ನಲಿವಿನ ನೆಲೆ ಇರಬೇಕು, ಬದುಕಿನ ಬೆಲೆ ಇರಬೇಕು. ಮಾತು ಮತಿಯಿಂದ ಬರ್ಬೇಕ್ರಿ, ಮಾತು ಮತಿಯಿಂದ ಬರ್ಬೇಕು, ಆದ್ರೆ ಮತೀಯವಾಗಿರಬಾರದು. ಮಾತು ಮತಿಯಿಂದ ಬರ್ಬೇಕು, ಮತೀಯವಾಗಿರಬಾರ್ದು. ಮಾತು ಮುತ್ತಾಗಿರ್ಬೇಕು, ಸ್ವಲ್ಪ ಮೆತ್ತಗಿರ್ಬೇಕು. ಮಾತು ಮುತ್ತಾಗಿರ್ಬೇಕು, ಸ್ವಲ್ಪ ಮೆತ್ತಗಿರ್ಬೇಕು. ಮಾತು ಮಿತವಾಗಿರ್ಬೇಕು, ಎಲ್ಲರಿಗೂ ಹಿತವಾಗಿರ್ಬೇಕು. ಮಾತಿನಾಗ ಮತ್ತೇನಿರ್ಬೇಕು, ಮತ್ತ ಏನಿರ್ಬೇಕು, ಆತ್ಮೀಯತೆ ಮತ್ತಿರ್ಬೇಕು. ಮಾತು ಕೊಟ್ಟಂಗ ಮಾತಿರ್ಬೇಕು, ಲಿಕ್ರ ಮೂಕಾಗಿರ್ಬೇಕು. ಅಂದ್ರೆ ಏನು ನೀವು ಒಂದು ಶಾಯರಿ ಕೇಳಿದಾಗ ಆಯ್ತು ನಮ್ಗೆ. ತುಂಬಾ ಸೊಗಸಾಗಿ ಹೇಳಿದ್ರಿ, ಮತ್ತೆ ಅದ್ರಲ್ಲಿ ತುಂಬಾ ಅರ್ಥಗರ್ಭಿತವಾಗಿ